ಸಂಧ್ಯಾ ಇರಲಿ ಬಿಡು, ಪರವಾಗಿಲ್ಲ. ಪೂರ್ಣಿ, ನೀನು ಸುಮ್ಮನಿರು, ನಿನಗೆ ಗೊತ್ತಾಗೋದಿಲ್ಲ. ಸಂಧ್ಯಾ, ಅದನ್ನು ಬಿಚ್ಕೊಡು. ಆಗಲ್ಲಮ್ಮ, ನಂಗೆ ಇದನ್ನು ಹಾಕೊಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ. ನೀನು ಇದ್ರಲ್ಲಿ ಇಂಟರ್ಫಿಯರ್ ಆಗಬೇಡ. ಅಮ್ಮ ಇರಲಿ ಬಿಡಿ, ಪರವಾಗಿಲ್ಲ. ಸುಮ್ಮನೆ ಗಲಾಟೆ ಯಾಕೆ? ಪೂಜೆ ಇನ್ನೊಂದಿಷ್ಟು ಕೊಂಬೆ ತರಬೇಕು, ತೊಗೊಂಬರ್ತೀನಿ. ಸಂಧ್ಯಾ ಬಾ ಕೂತ್ಕೋ. ಸಂಧ್ಯಾ ಬೇಜಾರು ಮಾಡ್ಕೋಬೇಡ, ಪರವಾಗಿಲ್ಲ. ನೀನು ಇದನ್ನೆಲ್ಲ ಹಾಕ್ಕೊಂಡಿರು. ಈ ಟೈಮಲ್ಲಿ ನೀನು ಖುಷಿಯಾಗಿದ್ರೆ ಮಗುನು ಸೇಫ್ ಆಗಿರುತ್ತೆ. ಎಷ್ಟನೇ ತಿಂಗಳು ಸಂಧ್ಯಾ ಇವಾಗ? ಸಂಧ್ಯಾ ಏನಾಯ್ತು? ಬಾಯಾರಿಕೆ ಆಗ್ತಿದೆ, ನೀರು ಕುಡಿಬೇಕು. ಉಗ್ರ ಪ್ರತಾಪಿ, ಈ ಉತ್ತರ ಕುಮಾರನಿಗೆ ಪಂಚೆ ಉಡಿಸಿದ ಮಹಾನುಭಾವ ನೀನೇನಾ? ಏನು ಹುಡುಗರು, ಕುತ್ತಿಗೆಗೆ ನೇಣು ಹಾಕ್ಕೊಳ್ಳೋ ಥರ ಟೈ ಕಟ್ಕೊಳ್ಳೋದು ಕಲ್ತಿರ್ತೀರಿ, ಪಂಚೆ ಉಟ್ಕೊಳ್ಳೋದೇ ಕಲ್ತಿರೋಲ್ವಲ್ಲೋ. ಇನ್ನೊಂದು ಕೆಲಸ ಮಾಡಿ, ನಿಮ್ಮ ಆಫೀಸಲ್ಲಿ ವಾರಕ್ಕೆ 2 ದಿವಸ ಪಂಚೆ ಕಡ್ಡಾಯ ಅಂತ ಮಾಡಿಬಿಡಿ. ಆವಾಗ ಎಲ್ರಿಗೂ ಪಂಚೆ ಉಡೋದು ಅಭ್ಯಾಸ ಆಗುತ್ತೆ, ನಿಮಗೂ. ಹಾಗೇನಿಲ್ಲ, ನಾನು ಚೆನ್ನಾಗೇ ಪಂಚೆ ಉಡಿಸಿದ್ದೇನೆ. ನಿನ್ನ ತಮ್ಮ ನಡೀತಿರೋ ಸ್ಟೈಲ್ ನೋಡಿದ್ರನ್ನೇ ಗೊತ್ತಾಗ್ತಿದೆ. ಅದೇನೋ ಫ್ಯಾಷನ್ ಶೋ ಹಾಳು ಮೂಳು ಅಂತ ಅದೇನೋ ಹೇಳ್ತಿರಲ್ಲ, ನಡ್ಕೊಂಡು ಬರೋದು. ಡಾಗ್ ವಾಕ್? ವಾಟ್? ಕ್ಯಾಟ್ ವಾಕ್ ಅದು. ಓ, ಪರವಾಗಿಲ್ಲ, ಗೊತ್ತು ನಿನಗೆ. ಟೆಸ್ಟ್ ಮಾಡಿದೆ ಅಷ್ಟೇ. ಇವಾಗ ಈ ಉತ್ತರ ಕುಮಾರನು ಹಾಗೆ ನಡೀತಿದ್ದಾನೆ ನೋಡು. ಶಟಪ್ನೇ ಹೇಗದು ಬೇಕು ನೋಡು. ಈ ಶಟಪ್ಪು ಕೆಚಪ್ಪು ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಡಿ, ನಾನೇ ಪಂಚೆ ಉಡಿಸ್ತೀನಿ. ಅಭಿ ಸರಿಯಾಗಿ ಸಿಕ್ಕಾಕೊಂಡ. ಸದ್ಯ ಈ ಕಿಲಾಡಿ ತಾತನಿಂದ ನಾನು ತಪ್ಪಿಸ್ಕೊಂಡ್ರೆ ಸಾಕು. ಯಾವುದು ಫೋನ್ ಬರ್ತಾ ಇದೆ? ಯು ಗೈಸ್ ಕ್ಯಾರಿ ಆನ್. ಬ್ರೋ ಫೋನು ಬರ್ತಾನೆ ಇರುತ್ತೆ. ಯಾವಾಗ ಎಸ್ಕೇಪ್ ಆಗಬೇಕು ಅಂತಿರ್ತೀವೋ ಆಗೆಲ್ಲ ಫೋನ್ ಬರ್ತಾ ಇರುತ್ತೆ. ಹಲೋ. ಉಗ್ರ ಪ್ರತಾಪಿ, ನಿನ್ನ ಆಮೇಲೆ ಇನ್ನೊಂದು ದಿವಸ ವಿಚಾರಿಸ್ಕೋತೀನಿ. ಈಗ ಏನ್ ನೋಡ್ತಾ ಇದೀಯಾ? ಎಷ್ಟೇ ದೊಡ್ಡ ಮನೆಯವರಾದ್ರೂ ರೂಮಲ್ಲೇ ಪಂಚೆ ಉಟ್ಕೋಬೇಕಾಗತ್ತೆ. ಲುಕ್ ಓಲ್ಡ್ ಮ್ಯಾನ್, ನೋಡು, ನಾನು 75ರ ಯುವಕ, ಇನ್ನು ಕೆಲವರು 25ಕ್ಕೆ ಮುದುಕರು. ಅಷ್ಟೇ ವ್ಯತ್ಯಾಸ. ಓಲ್ಡ್ ಮ್ಯಾನ್ ಯಾರು ಅಂತ ನೀನೇ ನಿರ್ಧಾರ ಮಾಡು. ಇವಾಗ ನಡಿ. ಅಯ್ಯಯ್ಯ, ಏನು ಆಗ ಓಡಾಡ್ಕೊಂಡು ಬರ್ತಾ ಇದ್ದೀಯ? ಪಂಚೆ ಯಾಕ್ರಿ ಬಿಚ್ಚಿದ್ರಿ? ನಾನು ಒಬ್ಬನ ಮುಂದೆ ಮಾನ ಉಳಿಸ್ಕೊಳಕ್ ಹೋಗಿ ಎಲ್ಲಾರ ಮುಂದೆನೂ ಮಾನ ಕಳ್ಕೋಬೇಡ ಮುಂಡೆದೆ. ನೀನು ಉಟ್ಕೊಂಡಿರೋ ಪಂಚೆನೋ ಅವತಾರ. ಏನಿವಾಗ ಉಡಿಸ್ಲಾ ಬೇಡವಾ? ಏನೋ ಒಂದು ಮಾಡಿ ಬಾ ದಾರಿಗೆ. ಎತ್ತು. ಜುಬಾ ಎತ್ತ. ನಿಂತ್ಕೊಳ ಸುಮ್ಮನೆ, ಅದೇನು ಆಗ. ಇನ್ನೂ ಎಷ್ಟು ಹೊತ್ರಿ?
ನೋಡ್ಕ ಈಗ. ನಾಟ್ ಬ್ಯಾಡ್. ಚೆನ್ನಾಗಿ ಕಾಣ್ತಿದ್ದೀಯ. ಹಾಗಂತ ನೀನು ಚೆನ್ನಾಗಿದ್ದೀಯ ಅಂತಲ್ಲ. ನಾನು ಓಡಿಸಿರೋ ಪಂಚೆಯಿಂದ ನಿನ್ನ ಮುಖಕ್ಕೆ ಒಂದು ಕಳೆ ಬಂದಿದೆ. ರೇ, ತಮಾಷೆ ಮಾಡಿದೆ ಕಣೋ. ನೀನು ಚೆನ್ನಾಗೇ ಇದ್ದೀಯ. ಯಾವಾಗಲೂ ಅಷ್ಟೇ ಕಣೋ. ಮನುಷ್ಯ ಚೆನ್ನಾಗಿ ಕಾಣಿಸೋದು ಅವನು ಹಾಕ್ಕೊಂಡಿರೋ ಬಟ್ಟೆಗಳಿಂದ ಅಲ್ಲ, ಅವನ ಒಳಗಿನ ಮನಸ್ಸಿನಿಂದ. ಈಗ ನೀನು ಅಷ್ಟೇ. ನನ್ನ ಮೇಲೆ ಎಷ್ಟೇ ಕೋಪ ಇದ್ರೂ ನನ್ನ ಹತ್ರನೇ ಬಂದು ಪಂಚೆ ಉಡಿಸ್ಕೊಂಡೆ ನೋಡು. ಅದಕ್ಕೆ ಲಕ್ಷಣವಾಗಿ ಕಾಣ್ತಾ ಇದ್ದೀಯ. ಮಾಮ್, ಅವಿಬ್ರು ಮುಂದೆ ಬೇಜಾರು ಮಾಡ್ಕೊಂಡು ಬಂದೆ, ಇಲ್ಲಿ ನೋಡಿದ್ರೆ ಆರಾಮಾಗೇ ಇದೆಯಾ? ಓ, ಈಗ ತುಳಸಿಯವ್ರ ಪೂಜೆ ಮಾಡಿದ್ರೆ ಅವಿಬ್ರೋಗೆ ಕೋಪ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಯಾವುದೇ ಸಿಚುವೇಶನ್ ಆದರೂ ತನ್ನ ಪರವಾಗಿ ಅದನ್ನು ಹೇಗೆ ಬದಲಾಯಿಸಬೇಕು ಅನ್ನೋದು ಈ ಶಾರ್ವರಿಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ಪೂಜೆ ಮಾಡಲಿ, ಆಮೇಲೆ ನೋಡು ಡ್ರಾಮಾನ. ಉಫ್, ನೀನು ಮತ್ತೆ ನಿನ್ನ ಲಾಜಿಕ್ಕು ನನಗೆ ಅರ್ಥನೇ ಆಗಲ್ಲ ಮಾಮ್. ಅಮ್ಮ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನಾನು ಹೆಲ್ಪ್ ಮಾಡ್ತೀನಿ. ಓ, ಸೋ ಬ್ಯೂಟಿಫುಲ್. ಅದಕ್ಕೆ ನಾನು ಹೆಲ್ಪ್ ಮಾಡಲಾ? ಬಾ ನಿಧಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಎಸ್, ನಾನು ಚಿಕ್ಕವಳಿರ್ಬೇಕಾದ್ರೆ ಇದೇ ಥರ ಬೊಂಬೆ ಜೊತೆಲಿ ಆಟ ಆಡ್ತಾ ಇದ್ದೆ. ಹೌದೌದು. ಬೆದರ್ಗೊಂಬೆ ನೋಡಿದ್ರೇ ಗೊತ್ತಾಗತ್ತೆ. ಗಿರ್ಗಿಟ್ಲೆ ಅದು ಶೋಕೇಸಲ್ಲಿ ಗೊಂಬೆ ಕೂಡಿಸೋ ಹಾಗಲ್ಲ. ಮನಸ್ಸಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಗೊಂಬೆ ಕೂಡಿಸ್ಬೇಕು. ಈ ಗೊಂಬೆ ಕೂಡಿಸೋದ್ರ ಹಿಂದೇನೂ ಒಂದು ಕಥೆ ಇದೆ ಗೊತ್ತಾ? ಗೊಂಬೆ ಕೂರ್ಸೋದು ಗೊತ್ತು, ಆದರೆ ಇದರಿಂದ ಏನು ಕತೆ ಅಂತ ಗೊತ್ತಿಲ್ಲ ತಾತ. ನನಗೂ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ದೇವತೆಗಳೆಲ್ಲ ತಮ್ಮ ಶಕ್ತಿನ ದುರ್ಗಾಮಾತೆಗೆ ಧಾರೆ ಎರೆದ್ರಂತೆ. ಆಗ ಶಕ್ತಿ ಕಳ್ಕೊಂಡಿರೋ ದೇವತೆಗಳನ್ನೆಲ್ಲ ಈ ರೀತಿ ಬೊಂಬೆ ರೂಪದಲ್ಲಿ ಕೂರಿಸಿ ಪೂಜೆ ಮಾಡಿ ಅವ್ರ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸೋದೇ ಈ ಆಚರಣೆ. ಕರೆಕ್ಟಾಗಿ ಹೇಳಿದೆ ತುಳಸಿ. ನೀವೇ ಯಾವಾಗಲೂ ಹೇಳಿದ್ದಲ್ವ ಮಾವ? ಗೊತ್ತು ಗೊತ್ತು. ಇಲ್ಲಾಂದ್ರೆ ಇದೆಲ್ಲ ನಿನ್ನ ತಲೆಗೆ ಹಾಗೆ ಹೊಳಿಬೇಕು. ಹೌದು, ತುಳಸಿ ಹೇಳ್ದ ಹಾಗೆ ಗೊಂಬೆ ಕೂರಿಸೋ ಹಿನ್ನೆಲೆ ಇದೇನೆ. ಆದರೆ ಕಾಲ ಹೋಗ್ತಾ ಹೋಗ್ತಾ ಜನ ತಮಗೆ ಬೇಕಾದ ಹಾಗೆ ಬದಲಾಯಿಸ್ಕೊಂಡ್ರು. ಪ್ರತಿ ವರ್ಷ ಒಂದೊಂದು ವಿಷಯ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಗೊಂಬೆನ ಕೂರಿಸ್ತಾರೆ. ಅದೇ ತಪ್ಪಲ್ವಲ್ಲ. ಯಾರ್ಯಾರಿಗೆ ಕೃತಜ್ಞತೆ ತೋರಿಸ್ಬೇಕೋ ಅದನ್ನೆಲ್ಲ ಈ ರೀತಿ ತೋರಿಸ್ಬಹುದು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಇದು ಮಾಧವ್ ಅವರು, ಮಹೇಶ್ ಅವರು, ಶಾರ್ವರಿ, ಅವಿ, ಪೂರ್ಣಿ, ಅಭಿ, ಆಮೇಲೆ ನಿಧಿ. ಹಾ, ಒಂದು ಪರಿಪೂರ್ಣ ಕುಟುಂಬ.
ಮಾಡಿದ್ದು ನೀವು. ಹಾ, ಈಗಲೇ ಇದು ಪರಿಪೂರ್ಣ ಕುಟುಂಬ ಆಗಿದ್ದು. ಇಲ್ಲ, ಇನ್ನೂ ಪರಿಪೂರ್ಣ ಆಗಿಲ್ಲ. ಯಾಕೆ ಮಾಧವ, ಏನಾಯ್ತು? ಇದು ಸಂಧ್ಯಾ, ಇದು ಸಿರಿ, ಸಮರ್, ದತ್ತ. ಈಗ ಪರ್ಫೆಕ್ಟ್ ಫ್ಯಾಮಿಲಿ. ಇಲ್ಲಪ್ಪ, ನಾನು ಮಾತ್ರ ಇದನ್ನು ಒಪ್ಪಲ್ಲ. ತರೋ ತಂದೆ, ನನ್ನ ಹಾಗಿರೋದನ್ನು ತರಬೇಕು ತಾನೆ. ಅದು ಬಿಟ್ಬಿಟ್ಟು ವಯಸ್ಸಾಗಿರೋದನ್ನು ತಂದಿದ್ದೀಯಲ್ಲ. ನಾನು ಹಾಗಿದ್ದೀನಿ ನೋಡು, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ. ದತ್ತ, ತಮಾಷೆ ಮಾಡಿದೆ ಮಾಧವ, ನೀ ಹೇಳಿದ್ ಕೇಳಿ ಖುಷಿ ಆಯ್ತು ಕಣ. ಹೌದಲ್ವಾ? ಮತ್ತೆ ತುಳಸಿಯವರು ನಮ್ಮ ಫ್ಯಾಮಿಲಿ ಅಂದಮೇಲೆ ನೀವೆಲ್ಲರೂ ನಮ್ಮ ಫ್ಯಾಮಿಲಿನೇ ಅಲ್ವಾ ತುಳಸಿಯವರೇ? ಇದೊಂದು ಬಾಕಿ ಇತ್ತು. ಇವತ್ತು ಬೊಂಬೆನ ಕೂರಿಸಿದ್ದಾರೆ, ನಾಳೆ ಇಡೀ ಮನೆಯವ್ರು ಬಂದು ಇಲ್ಲಿ ಠಿಕಾಣಿ ಕೊಡ್ತಾರೆ. ಮಾಧವ, ನವರಾತ್ರಿನಲ್ಲಿ ದುರ್ಗಾ ಮಾತೆನ ಹೀಗೆ ಕಲಶದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋದು ನಮ್ಮ ಕಡೆ ಅಷ್ಟಾಗಿಲ್ಲ. ನಿಮ್ಮ ಮನೆಯಲ್ಲಿ ಇದೆ ಮೊದಲನೇ ಸಲ ನಾನು ನೋಡ್ತಾ ಇರೋದು. ನವರಾತ್ರಿ ಮೊದಲನೇ ದಿನ ತುಂಬ ವರ್ಷಗಳಿಂದ ನಾವು ಹೀಗೆ ಆಚರಿಸ್ತಾ ಇದ್ದೀವಿ. ಮನೆಗೆ ಒಳ್ಳೇದಾಗ್ಲಿ ಅಂತ ಶಾರ್ವರಿನೇ ಶುರು ಮಾಡಿದ್ದು. ಪದ್ಧತಿ ಹೇಗಿದ್ರೇನು, ಸಂಭ್ರಮ ಪಡೋದಕ್ಕೆ ಒಂದು ನೆಪ ಅಷ್ಟೇ. ನೀನು ಹೇಳೋದು ಸರಿಯಾಗಿದೆ ಬಿಡು. ಪಂಚಪಾತ್ರೆ ಕೊಡೆಯಮ್ಮ. ಹರಿವಾಣ ಅಲ್ಲಮ್ಮ, ಪಂಚಪಾತ್ರೆ. ಪಂಚಪಾತ್ರೆ ಅಂದರೆ 5 ಪಾತ್ರೆ ಬೇಕಾ? ಅಲ್ಲಲ್ಲ, ಪಂಚಪಾತ್ರೆ ಅಂದರೆ ಈ ತೀರ್ಥ ಕೊಡ್ತೀವಲ್ಲ ಅದು. ಇದು ನೋಡಿ ಪಂಚಪಾತ್ರೆ ಅಂದರೆ.
ಮನೆ ಹಿರಿಮಗ ಸೊಸೆ ಬನ್ನಿ ಆರತಿ ಎತ್ತಿ. ಪುರೋಹಿತ್ರೆ, ಈ ಮನೇನ ಎಷ್ಟೋ ವರ್ಷದಿಂದ ಜೋಪಾನವಾಗಿ ಕಾಪಾಡ್ತಾ ಇರೋದು ಶಾರ್ವರಿ ಅವರು. ಈ ಪೂಜೆ ಮಾಡೋ ಹಕ್ಕು ನನಗಿಂತ ಹೆಚ್ಚಾಗಿ ಅವ್ರಿಗೆ ಇದೆ. ಅವರೇ ಮಾಡಲಿ. ಬಾಪ್ರೆ, ಮಾಮ್ ಏನೇನೋ ಸ್ಟ್ರಾಟಜಿ ಮಾಡಿದ್ಲು. ನೋಡಿದ್ರೆ ಎಲ್ಲ ಉಲ್ಟಾ ಹೊಡ್ತೈತಲ್ಲ. ಏನಾದರೂ ಬೇಕಾಗಿತ್ತಾ ಅವಿ? ಹಾಂ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ನಿಮ್ಮ ಕೆಲವೊಂದು ನಡವಳಿಕೆಯಿಂದ ಚಿಕ್ಕಮ್ಮನಿಗೆ ಹರ್ಟ್ ಆಗಿದೆ. ಈ ಮನೆಯಲ್ಲಿ ಚಿಕ್ಕಮ್ಮನಿಗೆ ಅವ್ರದ್ದೇ ಆದ ಒಂದು ಸ್ಥಾನ ಇದೆ. ಅದು ನಿಮ್ಗೆ ಅರ್ಥ ಆದರೆ ಒಳ್ಳೆಯದು. ನೀನು ಮಾಧವ ಅವ್ರ ಥರನೇ ನಿನ್ನೋರ್ಗೆ ನೋವಾಗೋದನ್ನ ಯಾವತ್ತೂ ಸಹಿಸಲ್ಲ ಅಲ್ವಾ? ಹೌದು ಚಿಕ್ಕಮ್ಮ, ನೀವೇ ಮಾಡಿ. ನೀನು ಹೇಳ್ದೇ ಇದ್ರು ಮೊದಲನೇ ಪೂಜೆ ಮಾಡಬೇಕಾಗಿದ್ದಿದ್ದು ಶಾರ್ವರಿಯವರು ಅಂತ ನಂಗೆ ಅನ್ನಿಸ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ. Oh